ಇನ್ನೊಂದು ಕಡೆಗೆ ಪ್ರೊಫೆಷನಲ್ ಟ್ಯಾಕ್ಸ್ ನಿಮ್ಮ ಸ್ಯಾಲ್ರಿನಲ್ಲೆಲ್ಲ ಬರ್ತಾ ಇದ್ದು ಗೊತ್ತಾ, 200 ರೂಪಾಯಿ ಕಟ್ ಆಗುತ್ತೆ ಅಂತ. ಅದಿನ ಮೇಲೆ 300 ರೂಪಾಯಿಯಷ್ಟು ಆಗುತ್ತೆ. ಅಂದರೆ 100 ರೂಪಾಯಿ ಎಕ್ಸ್ಟ್ರಾ ನೀವು ಪ್ರೊಫೆಷನಲ್ ಟ್ಯಾಕ್ಸ್ನ ರೂಪದಲ್ಲಿ ಕೊಡಬೇಕಾಗತ್ತೆ. ಫೆಬ್ರವರಿ ತಿಂಗಳ ವೇತನದಿಂದಲೇ ಈ 300 ರೂಪಾಯಿ ಕಟ್ ಮಾಡುವಂತಹ ವಿಚಾರ ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ಈ 100 ರೂಪಾಯಿನೂ ಸರ್ಕಾರ ಬಿಡ್ತಾ ಇಲ್ಲ. ವೃತ್ತಿ ತೆರಿಗೆಯನ್ನ, ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಹೆಜ್ಜೆಯನ್ನ ಇಟ್ಟಿದೆ. ಬೊಕ್ಕಸವನ್ನ ತುಂಬಿಸೋ ನಿಟ್ಟಿನಲ್ಲಿ ನೋಡ್ತಾ ಇದೆ. ಬೊಕ್ಕಸಕ್ಕೆ ಆದಾಯ ಹರಿದು ಬರಬೇಕು ಅಂತ ಹೇಳಿದ್ರೆ ಯಾವ್ಯಾವ ಮಾರ್ಗ ಇದೆ, ಎಷ್ಟೆಷ್ಟು ವರ್ಷದಿಂದ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೆಲ್ಲ ಹೆಚ್ಚಳ ಮಾಡಿಲ್ಲ ಅನ್ನೋದನ್ನೆಲ್ಲ ನೋಡಿಕೊಂಡು ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಕೂಡ ನಾವು ರೈಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ 200 ರೂಪಾಯಿ ಕಟ್ ಆಗ್ತಾ ಇದ್ದ ಜಾಗದಲ್ಲಿ ಇನ್ನು ಮುಂದೆ 300 ರೂಪಾಯಿ ಕಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸ ಆದಾಯದ ಮೂಲ ಹುಡುಕಿದ್ದು ಯಾವುದೂ ಇಲ್ಲ. ಈಗಿರುವಂತಹ ಟ್ಯಾಕ್ಸ್ನಲ್ಲೇ ನಿಧಾನಕ್ಕೆ ಎಲ್ಲ ಹೆಚ್ಚಳ ಮಾಡಿಕೊಂಡು ಟಾರ್ಗೆಟ್ ಹೆಚ್ಚಳ ಮಾಡಿಕೊಂಡು ಸರಿದೂಗಿಸ್ತಾ ಇದ್ದೀವಿ ನಾವು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಕೊಟ್ಟಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗೇನು ಇಲ್ಲಿ ಮಿಡಲ್ ಕ್ಲಾಸ್ ಜನಕ್ಕೆ 100 ರೂಪಾಯಿನೂ ಕೂಡ ಕೌಂಟ್ ಮಾಡಿ ಬಜೆಟ್ ಮಾಡೋ ಜನಕ್ಕೆ ಕನ್ಸ್ಟ್ರೈನ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ರವೀಶ್, ಪ್ರೊಫೆಷನಲ್ ಟ್ಯಾಕ್ಸ್ ವಿಚಾರದಲ್ಲೂ ಸರ್ಕಾರ ಕೈ ಹಾಕುತ್ತೆ ಅಂತ ಹೇಳಲಾಗ್ತಾ ಇತ್ತು, ನಿರೀಕ್ಷೆಯಂತೆ ಹೆಜ್ಜೆ ಇಟ್ಟಿದೆ. ಸೊ ಇದರಿಂದ ಏನು ಗುರಿಯನ್ನ, ಯಾವ ಪ್ರಮಾಣದ ಗುರಿಯನ್ನ ಸಾಧಿಸುವಂತಹ ಸಾಧ್ಯತೆ ಇದೆ? ಡೀಟೇಲ್ಸ್ ಏನೇನು ಕೊಡ್ತೀರಿ? ಕೂಡ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಟಿವಿಯ ಒಂದು ವಿಚಾರಗಳನ್ನ ಕೊಂಡಂತ ಸಮಯದಲ್ಲಿ ಸರ್ಕಾರಕ್ಕೆ ಆದಾಯ ಬರದೇ ಇದ್ರೂ ಕೂಡ ಆ ಒಂದು 100 ರೂಪಾಯಿ ಹೆಚ್ಚಿಸುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಇದರಿಂದ 50 ರಿಂದ 60 ಕೋಟಿ ಹೆಚ್ಚುವರಿ ಆದಾಯ ಬರಬಹುದು ಅಂತ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಪ್ರತಿ ತಿಂಗಳು ಕೂಡ 300 ರೂಪಾಯಿ ಕಟ್ ಆಗುತ್ತಾ? ಇದ್ರ ಕೇಂದ್ರ ಸರ್ಕಾರ ಲಿಮಿಟ್ ಇರ್ತಕ್ಕಂಥದ್ದೇ ವಾರ್ಷಿಕವಾಗಿ ಗರಿಷ್ಠ 2,500 ರೂಪಾಯಿ ಮಾತ್ರ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ನೀವು ಕಟ್ ಮಾಡಬೇಕು ಅಂತ. ಅದ್ರ ಮೇಲೆ ನೀವು ಮಾಡೋಂಗಿಲ್ಲ ಅಂತ ಕೂಡ ಕೇಂದ್ರ ಸರ್ಕಾರದ ರೂಲ್ಸ್ ಇದೆ. ಈಗಿರೋ ಪ್ರಕಾರ 200 ರೂಪಾಯಿ ಕಟ್ ಆಗ್ತಾ ಇದೆ. ಅಂದ್ರೆ ವರ್ಷಕ್ಕೆ 2,400 ರೂಪಾಯಿ ಮಾತ್ರ ಈಗ ಕಟ್ ಆಗ್ತಾ ಇರ್ತಕ್ಕಂಥದ್ದು. ಈಗ 300 ರೂಪಾಯಿ ಹೆಚ್ಚಳ ಮಾಡಿದಂತ ಸಂದರ್ಭದಲ್ಲಿ 1 ತಿಂಗಳು ಮಾತ್ರ 300 ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ. ಅಂದ್ರೆ 2,500 ರೂಪಾಯಿ ನಿಂತ್ಕೋಬೇಕಾದ್ರೆ. ಹಾಗಾಗಿ 17 ರಾಜ್ಯಗಳು, ಅಂದ್ರೆ ದೇಶದಲ್ಲಿ 17 ರಾಜ್ಯಗಳು ಮಾತ್ರ ಈ ರೀತಿ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕೆಲ ರಾಜ್ಯಗಳು ಮನವಿ ಮಾಡ್ಕೊಂಡಿದೆ, ಇದು 2,500 ಬೇಡ, ಅದನ್ನ 6,000ಕ್ಕೆ ಹೆಚ್ಚಳ ಮಾಡಿ ಅಂತ. ಆದ್ರೆ ಇಲ್ಲಿ ತನಕ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹಾಗಾಗಿ ಒಂದು ವೇಳೆ ಅಲ್ಲಿ ಸಿಕ್ಕದಂತ ಬಳಿಕ ಅದಕ್ಕೂ ಕೂಡ ಅನುಕೂಲ ಆಗ್ಲಿ ಅಂತೇಳಿ ಈಗ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು 300 ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಅಂತ. ಹಾಗಾಗಿ ಈಗಿರ್ತಕ್ಕಂಥ ಕಾನೂನಿನಲ್ಲಿ 300 ರೂಪಾಯಿ ಪ್ರತಿ ತಿಂಗಳು ವಸೂಲಿ ಮಾಡೋದಕ್ಕೆ ಅವಕಾಶ ಇಲ್ಲ. 1 ತಿಂಗಳು ಮಾತ್ರ 300 ರೂಪಾಯಿ ಒಂದು ವಸೂಲಿಯನ್ನ ಮಾಡಿ ಉಳಿದಿರ್ತಕ್ಕ ತಿಂಗಳಲ್ಲಿ 200 ರೂಪಾಯಿನ ವಸೂಲಿ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಇದರಿಂದ ರಾಜ್ಯ ಸರ್ಕಾರಕ್ಕೆ ಈಗ ಬರ್ತಾ ಇರ್ತಕ್ಕಂಥ ಆದಾಯ 1,300 ಕೋಟಿ. ಹಾಗಾಗಿ ಇದು ಹೆಚ್ಚಳ ಮಾಡಿದಂತ ಸಂದರ್ಭದಲ್ಲಿ ಏನೋ ಒಂದ್ ಕಡೆ 1,360 ಕೋಟಿ ಒಂದ್ ರೀತಿಯಲ್ಲಿ ಹೆಚ್ಚಳ ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ವಹಿಸಿರ್ತಕ್ಕಂಥದ್ದು. ಯಾಕೆಂದ್ರೆ 2,96,000 ಕೋಟಿ ಟ್ಯಾಕ್ಸ್ ಇಂದನೇ ನಿರೀಕ್ಷೆ ಮಾಡ್ತಾ ಇದೆ. ಯಾಕೆಂದ್ರೆ 1,16,000 ಕೋಟಿ ಸಾಲ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ಟ್ಯಾಕ್ಸ್ ನಲ್ಲೂ ಕೂಡ ಆ ಒಂದು ರಾಜ್ಯ ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟು ವಸೂಲಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ರವೀಶ್, ಮಾಹಿತಿಗಾಗಿ.